ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿದ್ದರಾಮಯ್ಯ ಸೈಡ್ ಲೈನ್ ಅನ್ನೋ ಟೀಕೆಗೆ ಕೌಂಟರ್ ಕೊಟ್ರ. ಡಿಕೆಶಿ ಸಿಎಂ ಆದ ಬಳಿಕ ಬ್ಯಾನರ್ಗಳಲ್ಲಿ ಸಿದ್ದುಗೆ ಸ್ಥಾನ ಇಲ್ಲ. 1 ತಿಂಗಳಿಂದ ಸಿದ್ದು ಬಣದಲ್ಲಿ ಸೈಡ್ ಲೈನ್ ಅಂತ ಚರ್ಚೆ ನಡೀತಾ ಇದೆ. ಇದರ ಮಧ್ಯೆ ಕೇಂದ್ರ ಸರ್ಕಾರದಿಂದ ಕುರುಬ ಎಸ್ಟಿ ಮೀಸಲಾತಿ ಅಸ್ತ್ರ. ಕೈಯಿಂದ ಕುರುಬ ಸಮುದಾಯ ಮತ ದೂರ ಸರಿಯುವ ಆತಂಕ ಇದೆ. ಹೀಗಾಗಿ ಕೂಡಲೇ ಎಚ್ಚೆತ್ತುಕೊಂಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಬಹಳ ಇಂಟ್ರೆಸ್ಟಿಂಗ್ ಮೂವ್ ಇದು. ಸರ್ಕಾರ ತಿಂಗಳು ಕಂಪ್ಲೀಟ್ ಮಾಡಿದ ದಿನವೇ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದಾರೆ ಸಿಎಂ. ಟಾರ್ಗೆಟ್ 2028 ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. 2028ರ ಗೆಲುವಿನ ಅಸ್ತ್ರದ ಹುಡುಕಾಟದಲ್ಲಿ ಡಿಕೆ ಶಿವಕುಮಾರ್ ಅವರಿದ್ದಾರೆ. 2028ರ ಕುರುಕ್ಷೇತ್ರದಲ್ಲಿ ಸಿದ್ದುಗೆ ಭೀಷ್ಮನ ಪಾತ್ರ ಕೊಟ್ರ ಡಿಕೆ ಶಿವಕುಮಾರ್ ಅವರು. ನಮ್ಮಲ್ಲಿ ಒಗ್ಗಟ್ಟಾಗಿದ್ದೇವೆ ಅಂತ ಹೇಳಿ ಸಂದೇಶವನ್ನ ಸಾರಿದ್ರ ಡಿಕೆ ಶಿವಕುಮಾರ್. ಸಿದ್ದು ಸೈಡ್ ಲೈನ್ ನೋಡಿ, ಬಂದು ಏನ್ ನಡೀತಾ ಇದೆ ಈಗ. ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರ ಸಿದ್ದರಾಮಯ್ಯನವರು ಸೈಡ್ ಲೈನ್ ಆಗಿಬಿಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಸರ್ಕಾರದಿಂದ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು. ಆ ಟೀಕೆಗೆ ಕೌಂಟರ್ ಕೊಟ್ಟಂಗೆ ಕಾಣಿಸ್ತಾ ಇದೆ ಈಗ. ಮತ್ತೆ ಎಲ್ಲೇ ಡಿಕೆ ಶಿವಕುಮಾರ್ ಅವರು ಮಾತಾಡ್ಲಿ, ಡಿಕೆ ಸುರೇಶ್ ಅವರು ಮಾತಾಡ್ಲಿ, ಅವ್ರು ಯಾವಾಗ್ಲೂ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ನಮ್ಗೆ ಯಾವತ್ತೂ ಕೂಡ ಲೀಡರ್ ಸಿದ್ದರಾಮಯ್ಯನವರೇ ಅಂತ ಹೇಳಿ. ಸಿದ್ದರಾಮಯ್ಯನವರನ್ನ ಬಿಟ್ಟು ಅವರು ಯಾವುದೇ ಕಾರಣಕ್ಕೂ ಕೂಡ ಮಾತಾಡಲ್ಲ. ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ಎಲ್ಲೋ ಒಂದ್ ಕಡೆ ಬ್ಯಾನರ್ಗಳಲ್ಲಿ ಸಿದ್ದರಾಮಯ್ಯನವರಿಗೆ ಸ್ಥಾನನೇ ಇಲ್ಲ. ಬ್ಯಾನರ್ಗಳೆಲ್ಲ ಅವರ ಹೆಸರೇ ಕಾಣಿಸ್ತಾ ಇರಲಿಲ್ಲ, ಅವ್ರ ಫೋಟೋ ಕಾಣಿಸ್ತಾ ಇರಲಿಲ್ಲ. ಹಂಗಾಗಿ ಸಂಪೂರ್ಣವಾಗಿ ಸೈಡ್ ಲೈನ್ ಮಾಡ್ಬಿಟ್ರು. ನೋಡಿ, ಅಧಿಕಾರ ಇದ್ದಾಗ ಮಾತ್ರ ಎಲ್ಲರೂ ಇರ್ತಾರೆ, ಇಲ್ಲ ಅಂತ ಅಂದ್ರೆ ಯಾರು ಬರಲ್ಲ ಅನ್ನೋ ತರ ಚರ್ಚೆ ನಡೀತಾ ಇತ್ತು. ಸೊ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಇದರ ಮಧ್ಯೆ ಕೇಂದ್ರ ಸರ್ಕಾರದಿಂದ ಕುರುಬ ಎಸ್ಟಿ ಮೀಸಲಾತಿ ಅಸ್ತ್ರ ಕೂಡ ಮಾಡಿರೋದು. ಕೈಯಿಂದ ಕುರುಬ ಸಮುದಾಯದ ಮತಗಳು ದೂರ ಸರಿಯುವ ಆತಂಕದಲ್ಲಿ ಡಿಕೆ ಶಿವಕುಮಾರ್ ಅವರಿದ್ರು. ಎಲ್ಲರಿಗೂ ಕೂಡ ಗೊತ್ತಿರುವಂತ ಸಂಗತಿನೇ, ಅಹಿಂದ ಸಮುದಾಯದ ಪ್ರಶ್ನಾತೀತ ನಾಯಕ ಯಾರಪ್ಪ ಅಂತ ಅಂದ್ರೆ ಅದು ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಅವರನ್ನ ಏನಾದ್ರೂ ಸೈಡ್ ಲೈನ್ ಮಾಡಿಬಿಟ್ರೆ ಇಡೀ ಅಹಿಂದ ಮತಗಳು ಕಾಂಗ್ರೆಸ್ನಿಂದ ದೂರ ಸರಿಯುವ ಸಾಧ್ಯತೆ ಇದೆ. ಜೊತೆಗೆ ಕುರುಬ ಸಮುದಾಯದ ಮತಗಳು ದೂರ ಸರಿಯುವ ಆತಂಕ ಇದೆ. ಹೀಗಾಗಿ ಎಚ್ಚೆತ್ತುಕೊಂಡಂತಹ ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರ ತಿಂಗಳು ಕಂಪ್ಲೀಟ್ ಮಾಡಿದ ದಿನವೇ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದಾರೆ. ಮತ್ತೆ ಈ 2 ವರ್ಷಕ್ಕೆ ಮಾತ್ರ ಸಿಎಂ ಆಗಬೇಕು ಆ ಉದ್ದೇಶ ಅಲ್ಲ ಅವರದ್ದು. ಇನ್ನು ಟಾರ್ಗೆಟ್ 2028 ಇದೆ. 2028ರ ಚುನಾವಣೆಯಲ್ಲೂ ಕೂಡ ಗೆದ್ದು ಬೀಗಬೇಕು ಅನ್ನೋ ಅಭಿಲಾಷೆಯಲ್ಲಿ ಗುರಿಯನ್ನ ಹೊಂದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಟಾರ್ಗೆಟ್ 2028 ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. 2028ರ ಗೆಲುವಿನ ಅಸ್ತ್ರದ ಹುಡುಕಾಟದಲ್ಲಿ ಡಿಕೆ ಶಿವಕುಮಾರ್ ಅವರಿದ್ದಾರೆ. ಸೊ 2028ರ ಕುರುಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರಿಗೆ ಭೀಷ್ಮನ ಪಾತ್ರ ಕೊಟ್ರ ಡಿಕೆ ಶಿವಕುಮಾರ್ ಅವರು. ಬಿಜೆಪಿಯಲ್ಲಿ ಬಿಕ್ಕಟ್ಟು, ನಮ್ಮಲ್ಲಿ ಒಗ್ಗಟ್ಟು ಅನ್ನೋ ಸಂದೇಶವನ್ನ ಇಡೀ ರಾಜ್ಯದ ಜನರಿಗೆ ರವಾನೆ ಮಾಡಿದ್ರ. ಸಿದ್ದು ಭೇಟಿ ಮಾಡಿ ಕಾರ್ಯಕರ್ತರಿಗೆ ಮೆಸೇಜ್ ಕೊಟ್ಟಿದ್ದಾರೆ ಸಿಎಂ. ಸಿದ್ದು ಸೈಡ್ ಲೈನ್ ಮಾಡಲ್ಲ ಅಂತ ಡಿಕೆ ಶಿವಕುಮಾರ್ ಈ ಒಂದು ಭೇಟಿಯ ಮುಖೇನ ಇಡೀ ರಾಜ್ಯಕ್ಕೆ ಸಂದೇಶವನ್ನ ಸಾರಿದ್ದಾರೆ.